ನೀವೇನಾದರೂ ನಿಮ್ಮ ಒಂದು ವಿಡಿಯೋಗೆ ತಮ್ಮೇಲ್ ಮಾಡ್ತಾ ಇದ್ದೀರಂದರೆ, ನಿಮ್ಮ ಒಂದು ತಮ್ಮೇಲ್ನ ಕ್ರಿಯೇಟ್ ಮಾಡ್ತಾ ಇದ್ದೀರಂದರೆ, ಹಾಗೆ ಡಿಸೈನ್ ಮಾಡ್ತಾ ಇದ್ದೀರಂದರೆ, ಇದರಲ್ಲಿ ಈ 3 ಸ್ಟೆಪ್ಗಳನ್ನು ಇಟ್ಕೊಂಡು ಆ ಒಂದು ತಮ್ಮೇಲ್ನ ಕ್ರಿಯೇಟ್ ಮಾಡಿ. ಯಾಕಂದರೆ ಯಾವುದೇ ಒಂದು ವಿಡಿಯೋದ CTR ರೈಸ್ ಆಗಬೇಕಂದ್ರೆ ಮೇನ್ ಇಂಪಾರ್ಟೆಂಟ್ ತಮ್ಮೇಲ್ ಆಗಿರುತ್ತೆ. ಸೊ ಹಾಗೆ ಯಾವುದೇ ಒಂದು ವ್ಯೂವರ್ಸು ನಿಮ್ಮ ಒಂದು ವಿಡಿಯೋನ ಕ್ಲಿಕ್ ಮಾಡಿ ನೋಡಬೇಕಂದ್ರೆ ತಮ್ಮೇಲ್ ಸಹ ಮೇನ್ ಇಂಪಾರ್ಟೆಂಟ್ ಆಗಿರುತ್ತೆ. ನಿಮ್ಮ ಒಂದು ತಮ್ಮೇಲ್ನ ಯಾವ ಥರ ಡಿಸೈನ್ ಮಾಡೋದು ಅಂತ ನಾನು ನಿಮ್ಮ ಒಂದು ತಮ್ಮೇಲ್ನ ಈ ಒಂದು 3 ಪಾಯಿಂಟ್ಸ್ಗಳನ್ನ ತಲೆಯಲ್ಲಿ ಇಟ್ಕೊಂಡು ನಿಮ್ಮ ಒಂದು ತಮ್ಮೇಲ್ನ ಕ್ರಿಯೇಟ್ ಮಾಡಿ. ಸೊ ಅದು ಯಾವುದಂತ ನೀಟಾಗಿ ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಮತ್ತೆ ತಡ ಬನ್ನಿ ವಿಡಿಯೋನ ಶುರು ಮಾಡೋಣ. ಫಸ್ಟ್ ಒನ್, ಫಾಂಟ್ಸ್. ಹೌದು ಫ್ರೆಂಡ್ಸ್, ನೀವೇನಾದರೂ ತಮ್ಮೇಲ್ನ ಕ್ರಿಯೇಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀರಂದ್ರೆ ನಿಮ್ಮ ಒಂದು ತಮ್ಮೇಲಲ್ಲಿ ಮೇನ್ ಇಂಪಾರ್ಟೆಂಟ್ ಆಗಿರೋಂಥದ್ದು ಫಾಂಟ್ಸ್. ಹೌದು, ನೀವು ಫಾಂಟ್ಸ್ನ ಕ್ರಿಯೇಟ್ ಮಾಡಬೇಕಂದ್ರೆ ಅಥವಾ ಫಾಂಟ್ಸ್ನ ಆ್ಯಡ್ ಮಾಡಬೇಕು ತಮ್ಮೇಲ್ ಅಂದರೆ ಫಾಂಟ್ಸ್ ಯಾವಾಗಲೂ ನೀಟಾಗಿ ಇರಲಿ, ಹಾಗೆ ಹೈಲೈಟ್ ಕಾಣೋ ಥರ ಇರಲಿ. ಫಾರ್ ಎಕ್ಸಾಂಪಲ್ಗೆ ನೀವು ಫಾಂಟ್ಸ್ನ ಫ್ಯಾಷನ್ ಆಗಿ ಇಡೋದ್ರಿಂದ ಯಾವುದೇ ಒಂದು ವ್ಯೂವರ್ಸ್ಗೆ ಅಟ್ರಾಕ್ಟಿವ್ ಆಗಿ ಕಾಣಲ್ಲ. ಸೊ ಸಿಂಪಲ್ ಆಗಿ ಬೇಸಿಕ್ ಆಗಿರುವಂಥ ಫಾಂಟ್ಸ್ನ ಅಪ್ಲೈ ಮಾಡಿ. ಸೊ ಈ ಥರ ನೀವು ಅಪ್ಲೈ ಮಾಡೋದ್ರಿಂದ ತಮ್ಮೇಲ್ ಬೇಗನೆ ಅಟ್ರಾಕ್ಟ್ ಆಗುತ್ತೆ, ಹಾಗೆ ವ್ಯೂವರ್ಸ್ಗೆ ಬೇಗ ಕ್ಲಿಕ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ನೀವು ನಿಮ್ಮ ಒಂದು ತಮ್ಮೇಲಲ್ಲಿ ಮೇನ್ ಇಂಪಾರ್ಟೆಂಟ್ ಆಗಿ ಪ್ರಿಫರೆನ್ಸ್ ಕೊಡಬೇಕಾಗಿರೋದು ಫಾಂಟ್ಸ್ಗೆ. ಸೊ ನೀವು ಫಾಂಟ್ಸ್ನ ಮೇನ್ ಇಂಪಾರ್ಟೆಂಟ್ ತಗೊಂಡು ಆ ಒಂದು ಟೆಕ್ಸ್ಟ್ ಫಾಂಟ್ನ ನೀವು ಎಡಿಟ್ ಮಾಡಿ. ಬೇಕಾಬಿಟ್ಟಿ ಥರ ಸಿಕ್ಕಾಗೆ ಫ್ಯಾಷನಬಲ್ ಫಾಂಟ್ಸ್ನ ನೀವು ಯಾವುದೇ ಕಾರಣಕ್ಕೂ ಅಪ್ಲೈ ಮಾಡಬೇಡಿ. ನಾನು ಹೇಳುವಂಥ ಈ ಒಂದು ಪಾಯಿಂಟ್ಸಲ್ಲಿ ಇದು ಮೇನ್ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ಇನ್ನು ಸೆಕೆಂಡ್ ಒನ್, ಲೆಸ್ ಲೆಟರ್ಸ್. ಹೌದು ಫ್ರೆಂಡ್ಸ್, ನೀವೇನಾದರೂ ತಮ್ಮೇಲ್ನ ಕ್ರಿಯೇಟ್ ಮಾಡ್ತಾ ಇದ್ದೀರಿ ಅಂದರೆ ಆದಷ್ಟು ಲೆಸ್ ಲೆಟರ್ಸ್ಗಳನ್ನ ಯೂಸ್ ಮಾಡಿ. ಈ ಥರ ನೀವು ಲೆಸ್ ಲೆಟರ್ಸ್ನ ಯೂಸ್ ಮಾಡೋದ್ರಿಂದ ತಮ್ಮೇಲ್ ಬೇಗ ಅಟ್ರಾಕ್ಟ್ ಆಗಿ ಕಾಣುತ್ತೆ. ಫಾರ್ ಎಕ್ಸಾಂಪಲ್ಗೆ ನಂದೇ ತಮ್ಮೇಲ್ ನೋಡ್ತಾ ಇರ್ಬೋದು, ಸುಮಾರು ತಮ್ಮೇಲ್ ಮಾಡಿದ್ದೀನಿ. ಯಾವುದೇ ಕಾರಣಕ್ಕೂ ಅನವಶ್ಯಕವಾಗಿ ಲೆಟರ್ಸ್ಗಳನ್ನ ನಾನು ಇಲ್ಲಿ ಆ್ಯಡ್ ಮಾಡಿಲ್ಲ. ಮೇನ್ ಇಂಪಾರ್ಟೆಂಟ್ ವಿಡಿಯೋದಲ್ಲಿ ಏನು ಹೇಳ್ತಾ ಇದ್ದೀನಿ ಅಷ್ಟು ಮಾತ್ರ ಈ ಒಂದು ತಮ್ಮೇಲ್ಸ್ ಅಲ್ಲಿ ಆ್ಯಡ್ ಮಾಡಿದ್ದೀನಿ. ಫಾರ್ ಎಕ್ಸಾಂಪಲ್ಗೆ ನಾನು ವಾಯ್ಸ್ ಎಡಿಟಿಂಗ್ ಅನ್ನೋ ಒಂದು ತಮ್ಮೇಲ್ ಮಾಡಿದ್ದೀನಿ. ಈ ತಮ್ಮೇಲಲ್ಲಿ ನೋಡ್ತಾ ಇರ್ಬೋದು ವಾಯ್ಸ್ ಅನ್ನೋದೊಂದು ಟೆಕ್ಸ್ಟ್ ಇದೆ, ಹಾಗೆ ಎಡಿಟಿಂಗ್ ಅನ್ನೋ ಒಂದು ಟೆಕ್ಸ್ಟ್ ಇದೆ. ಸೊ ಇದರಲ್ಲಿ ನೋಡ್ತಾ ಇರ್ಬೋದು ಫಸ್ಟ್ ಒಂದು ಪಾಯಿಂಟ್ಸ್ ಹೇಳ್ದಂಗೆ ಫಾಂಟ್ಸ್ ತುಂಬ ಸಿಂಪಲ್ ಆಗಿ ಯೂಸ್ ಮಾಡಿದ್ದೀನಿ, ಹಾಗೆ ಲೆಸ್ ಲೆಟರ್ಸ್ನು ಸಹ ನಾನು ಇಲ್ಲಿ ಯೂಸ್ ಮಾಡಿದ್ದೀನಿ. ಅನಾವಶ್ಯಕವಾಗಿ ನಾನು ಇಲ್ಲಿ ಯಾವುದೇ ಥರದ ಒಂದು ಫಾಂಟ್ಸ್ನ ಯೂಸ್ ಮಾಡಿಲ್ಲ. ನೀವು ಸಹ ಯಾವುದೇ ಕಾರಣಕ್ಕೂ ಯೂಸ್ ಮಾಡೋಕ್ಕೋಗಬೇಡಿ. ಯಾಕಂದರೆ ಫಾರ್ ಎಕ್ಸಾಂಪಲ್ಗೆ ನೀವು ತುಂಬ ಫಾಂಟ್ಸ್ನ ಯೂಸ್ ಮಾಡಿದ್ದೀರಾ ಅಥವಾ ತುಂಬ ನಿಮ್ಮ ಒಂದು ತಮ್ಮೇಲಲ್ಲಿ ಹಾಕಿದ್ದೀರ ಅಂದರೆ ವ್ಯೂವರ್ಸ್ಗೆ ತಮ್ಮೇಲ್ ನೋಡಬೇಕಾದ್ರೆ ನೀಟಾಗಿ ಕಾಣಲ್ಲ, ಹಾಗೆ ಥರ ಗಲಿಬಿಲಿ ಅನಿಸುತ್ತೆ. ಸೊ ಹಾಗಾಗಿ ನೀವು ಫಸ್ಟು ನಿಮ್ಮ ತಮ್ಮೇಲಲ್ಲಿ ಲೆಸ್ ಲೆಟರ್ಸ್ನ ಯೂಸ್ ಮಾಡೋದಕ್ಕೆ ಟ್ರೈ ಮಾಡಿ. ಸೊ ಈ ಥರ ಲೆಸ್ ಲೆಟರ್ಸ್ ಯೂಸ್ ಮಾಡೋದ್ರಿಂದ ತಮ್ಮೇಲ್ ಬೇಗ ಅಟ್ರಾಕ್ಟ್ ಆಗಿರುತ್ತೆ, ಹಾಗೆ ನಿಮ್ಮ ಒಂದು CTR ರೈಸ್ ಆಗುವಂಥ ಚಾನ್ಸಸ್ ತುಂಬ ಇರುತ್ತೆ. ಫ್ರೆಂಡ್ಸ್, ಇನ್ನು ಲಾಸ್ಟ್ ಒಂದು ಕಲರ್ ಕಾಂಬಿನೇಷನ್. ಹೌದು ಫ್ರೆಂಡ್ಸ್, ನೀವೇನಾದರೂ ತಮ್ಮೇಲ್ನ ಮಾಡ್ತಾ ಇದ್ದೀರಿ ಅಂದರೆ ಇಲ್ಲಿ ನೋಡ್ತಾ ಇರ್ಬೋದು ನಾನು ಫಾರ್ ಎಕ್ಸಾಂಪಲ್ಗೆ ವಾಯ್ಸ್ ಎಡಿಟಿಂಗ್ ಅನ್ನೋ ಒಂದು ತಮ್ಮೇಲ್ ಮಾಡಿದ್ದೀನಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು ವಾಯ್ಸ್ ಅನ್ನೋದು ಒಂದು ಕಲರ್ ಬೇರೆ ಇದೆ, ಎಡಿಟಿಂಗ್ ಅನ್ನೋದು ಸಹ ಒಂದು ಕಲರ್ ಬೇರೆ ಇದೆ. ಫಾರ್ ಎಕ್ಸಾಂಪಲ್ಗೆ ನಾನು ಎರಡನ್ನೂ ಒಂದೇ ಕಲರ್ ಮಾಡಿದ್ನಂದ್ರೆ ಏನು ಡಿಫ್ರೆನ್ಸ್ ಆಗಿ ಕಾಣೋದಿಲ್ಲ, ಹಾಗೆ ಹೈಲೈಟ್ ಆಗಿ ಸಹ ಕಾಣೋದಿಲ್ಲ. ಎರಡನ್ನೂ ಸೇಮ್ ಫಾಂಟ್ಸ್ ಥರ ಕಾಣುತ್ತೆ, ಹಾಗೆ ಸೇಮ್ ಟೆಕ್ಸ್ಟ್ ಥರ ಕಾಣುತ್ತೆ. ಸ್ವಲ್ಪ ಚೇಂಜಸ್ ಇರಲಿ ಅನ್ನೋ ಥರ ನೀವು ಫಾಂಟ್ಸ್ ಕಲರ್ನ ಚೇಂಜ್ ಮಾಡಿ. ಹಾಗೆ ತಮ್ಮೇಲ್ ಬ್ಯಾಕ್ಗ್ರೌಂಡ್ ಸಹ ಮೇನ್ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲೂ ಸಹ ಕಲರ್ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ನೀವು ಆಲ್ರೆಡಿ ಕಲರ್ಸ್ ಕಾಂಬಿನೇಷನ್ ಗೊತ್ತಿಲ್ಲ ಅಂದರೆ ಅಥವಾ ಕಲರ್ ಕೋಡಿಂಗ್ ಗೊತ್ತಿಲ್ಲ ಅಂದರೆ ನಾನು ಇದರ ರಿಲೇಟೆಡ್ ಒಂದು ವಿಡಿಯೋ ಮಾಡಿದ್ದೀನಿ. ಆ ಒಂದು ವಿಡಿಯೋದಲ್ಲಿ ನೀಟಾಗಿ ಕಲರ್ ಕೋಡಿಂಗ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆ ಒಂದು ವಿಡಿಯೋ ನೀವು ನೋಡಿ ತಮ್ಮೇಲ್ ಬ್ಯಾಕ್ಗ್ರೌಂಡ್ ಕಲರ್ ಕೋಡಿಂಗ್ ಯಾವ ಥರ ಮಾಡೋದಂತ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಫ್ರೆಂಡ್ಸ್, ನೋಡಿದ್ರಲ್ಲ, ಇವತ್ತಿನ ವಿಡಿಯೋದಲ್ಲಿ ಇಷ್ಟ ಆಗಿತ್ತು. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೊತಾ ಇದ್ದೀನಿ. ಇನ್ನು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಂಗೆ ಬೆಲ್ ಐಕನ್ ಕ್ಲಿಕ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.